ಬಾರವ್ರೆ, ಊರಿಂದ ನಿಮ್ಮ ಅತ್ತೆ ಬಂದಿದ್ದಾರೆ ಅಂತ ಇಷ್ಟೊಂದು ಖುಷಿಯಾಗಿ ಆಟಾಡ್ತಿದ್ರಾ? ಜಾನಿ ಅವರೇ, ನಮ್ಮ ಅತ್ತೆವನ್ನ ಮಟ್ಟಿಲಿರೋದಕ್ಕೆ ನಂಗೆ ಬಹು ಖುಷಿ ಆಯ್ತದೆ ಅನ್ನಿ. ಆದ್ರೆ ನನಗೆ ಖುಷಿ ಆಗ್ತಿಲ್ವೇ? ಯಾಕೆ? ಅವ್ರೇನ್ ಮಾಡಿದ್ರು ನಿಮ್ಗೆ? ಅವ್ರು ಬಂದಾಗಿಂದ ನಾವಿಬ್ರು ಮಾತಾಡಕ್ಕೆ ಆಗಿಲ್ಲ. ಅಯ್ಯ, ಈಗ ಮಾತಾಡ್ತಾನೆ ಅವನೆಲ್ಲ. ಏಕಂತವಾಗಿ ಮಾತಾಡಕ್ ಆಗ್ತಿಲ್ಲ. ನಾವಿಬ್ರು ಯಾಕೆ ಏಕಾಂತಲ್ಲಿ ಮಾತಾಡ್ಬೇಕು? ವರ್ಷಲ್ವಾ ಅದಕ್ಕೆ. ಎದ್ರು ಮದ್ರು ಮನೆಯವರಲ್ವಾ ಅದಕ್ಕೆ. ಬಾರು, ಯಾರದ್ ನಿನ್ ತೊಂದ್ರೆ ಕೊಡ್ತಿರೋರು? ಬಂತಪ್ಪ ಕಾಡನ್ನೇ. ನಾಲಾಯ್ಕೋ, ನಮ್ಮ ಅಟ್ಟಿ ಕಡೆ ಬರ್ಬಾರ್ದು ಅಂತ ಹೇಳಿದ್ದೆ ತಾನೆ, ಮತ್ತೆ ಯಾಕ್ಲ ಬಂದೆ? ನಿಮ್ನ ನೋಡಕ್ ಬಂದೆ ಅಂತೆ. ಮುಚ್ಚಲ ಬಾಯಿ, ನೀನ್ ಎಂತ ಕಿಲಾಡಿ ಅಂತ ನನ್ಗೆ ಚಂದ ಗೊತ್ತದೆ. ನಮ್ಮ ಅಟ್ಟಿಗೆ ಬಂದು ಯಾವಾಗ್ಲೂ ನನ್ನ ಕೂಸಿಗೆ ತೊಂದರೆ ಕೊಡ್ತೀಯಲ್ಲ, ನಿನ್ಗೆ ಹೊಸಿನೂ ನಾಚಿಕೆ ಆಗಕ್ಕಿಲ್ವಾ? ನೀನು ಕ್ಯಾಮೆ ಮಾಡು, ಇಲ್ಲಾಂದ್ರೆ ಕ್ಯಾಮೆ ಮಾಡೋರ ಬಿಡು. ಇನ್ನೊಂದ್ಸಲ ಏನಾದ್ರೂ ನಮ್ಮ ಅಟ್ಟಿ ಕಡೆ ಕಾಲ್ ಇಟ್ರೆ ನಿನ್ ಕಾಲ್ನ ಕತ್ತರಿಸಿ ನಮ್ಮ ಬಾಕಲ್ ಚಿಲ್ಕ ಮಾಡಿಸ್ತೀನಿ. ನೀವ್ ಹಂಗ್ ಮಾಡೋರೆ. ಏನಂದೆ? ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು, ಬರ್ತೀನಿ ಅಂದೆ. ಅದನ್ನ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ನೈಸ್ ಮೀಟಿಂಗ್ ಯು. ಅದನ್ನ ಬಾಯಲ್ಲಿ ಮಾತ್ರ ಹೇಳದಾ? ಕೈ ಕೊಟ್ರಾಗಲ್ವಾ? ನೈಸ್ ಮೀಟಿಂಗ್ ಯು. ತುಂಬಾ ಸ್ಟ್ರಾಂಗ್ ಅಂತ ನನಗೆ ಗೊತ್ತು. ಅದನ್ನ ನನ್ನ ಮೇಲೆ ಪ್ರಯೋಗ ಮಾಡ್ತಿದ್ದೀರಾ? ಪ್ಲೀಸ್ ಬರೋರ ನೀವು ಪುಡಿ ಅಂತೀವ. ವಾ ಪಾರು, ಶಿವರು ಚುಚ್ಚಗ ಮುಡ್ತು ಹಸಿ ತಕ್ಕೋನೆಯಾ? ಯಾರ ಗಂಡಸ್ತರ ಮಾತಾಡಿದಂಗೆ ಕೇಳಿಸ್ತು. ಊರಿಂದ ನಮ್ಮ ಅಪ್ಪೇನಾರು ಬಂದ್ಬಿಟ್ಟ. ವಜ್ರಮುನಿ ಥರ ಲುಕ್ ಕೊಟ್ಕೊಂಡು ನಿಂತಿದೆ ಅಂದ್ರೆ ನೀನೇ ಮಿಮಿಕ್ರಿ ಮಾಡಿರ್ತಿದೆ ಕಂಬಿಡು. ತಮಾಷೆ ತಮಾಷೆ ಮನ ಹಾಳಾಯ್ತು. ಚುಚ್ಕೊಂಡು ಕಾಲು ನೋಯ್ತಾ ಇದೆ. ಹಸಿ ತಕ್ಕೊಡು ಪಾರು. ಅವಳು ಇಲ್ಲಿ ಕಳ್ಸಿರೋದು ನಿನಗೆ ಶೂರ್ ಚುಚ್ಕೊಳ್ತು, ಮೊಳೆ ಚುಚ್ಕೊಳ್ತು ಅಂತ ಹೇಳಿ ತೆಗಿಯಕ್ಕಲ್ಲ. ಮತ್ತೆ ಅಯ್ಯೋ, ನಿನ್ನ ಮಣ್ಕವಾಗ ಶಿವರು ಚುಚ್ಕೊಂಡು ನೋವಾಯ್ತದೆ ಅಂದ್ರೆ ಅದೇ ಜಾಗ ಸುತ್ತಗಳು ಹೊಡೆದಾಗ ತುಳಿದಾಕ್ಬಿಟ್ಟಿಲ್ಲವ. ಅತ್ತೆವ, ಬಾವಂಗ್ ಸಾನೆ ನೋವಾಯ್ತದೆ ಅನ್ನಿಸ್ತದೆ. ಸುಮ್ಕಿರು ಕುಸು, ಇವ್ ನವರಂಗಿ ಆಟ ನನಗೆ ಗೊತ್ತಿಲ್ವಾ? ಸುಮ್ಮನೆ ಬುಂಟೆ ಬಿಡ್ತಾವನೆ. ಅಯ್ಯ, ನಿನ್ನ ಮನಕಾಯುವಾಗ ನಾ ಯಾವ ಬುಟ್ಟನು ಬಿಡ್ತಾ ಇಲ್ಲಕ್ಕ, ಒಂದು ಹಿಟ್ಟುವಾಗೂ ಹೇಳ್ತಾವನಿ. ಬಾವು ಸಾನೆ ಚೈನ್ ಆಯ್ತದ. ಕಟ್ಕೊಂಡ್ಬಿಡು. ನೀವೇ ಕಟ್ತೀರಿ? ಅದು ಚೈನ್ ಅಲ್ಲ, ಚೈನು. ಹೇಳಿದ್ರಿ ಜಾಡ. ಗೌಡ್ರೆ, ನೀವೇನೇ ಹೇಳ್ರಿ, ನಿಮ್ಮಮ್ಮ ಊರಿಂದ ಬಂದಾಗಿಂದ ನನಗೆ ನೆಮ್ಮದಿನೇ ಹಾಳಾಗ್ಬಿಟ್ಟಿದೆ. ಇಬ್ರು ನೆಮ್ಮದಿನೇ ಹಾಳಾಗ್ಬಿಟ್ಟಿದೆ ಅಂದೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್